ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು. 2026 ವರ್ಷ ಭವಿಷ್ಯ ಮೀನರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಮುಂದೆ ಪ್ರಾಪ್ತಿಯಾಗಬೇಕು. ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಕಷ್ಟ ನಷ್ಟ ದುಃಖ ಅನುಭವಿಸ್ಕೊಂಡು ಬಂದಿದ್ದಾರೆ, ತುಂಬಾ ತೊಂದರೆಯನ್ನು ಅನುಭವಿಸಿದ್ದಾರೆ. ಆದರೂ ಕೂಡ ಅವರಿಗೆ ಜೀವನದಲ್ಲಿ ಏನೋ ಒಂದು ಸಾಧನೆ ಆಗತ್ತೆ ಅನ್ನುವಂಥ ಒಂದು ಚಿಂತನೆಯನ್ನು ಇಟ್ಕೊಂಡಿದ್ದಾರೆ. ಮುಂದೆ ಒಳ್ಳೇದಾಗತ್ತೆ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡಿದ್ದಾರೆ, ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಈ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಚತುರ್ಥ ಭಾವದಲ್ಲಿ ಗೋಚರ ಆಗ್ತಾ ಇದೆ. ಇನ್ನು ಜೂನಲ್ಲಿ ಅವನು ಪಂಚಮಕ್ಕೆ ಹೋಗ್ತಾರೆ. ಪಂಚಮಕ್ಕೆ ಗುರು ಹೋದಾಗ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು ಈ ಒಂದು ಮೀನರಾಶಿಯವರಿಗೆ. ದಶಮಾಧಿಪತಿ ರಾಶಿಯಾಧಿಪತಿಯಾಗಿ ಗುರು ಚತುರ್ಥ ಸ್ಥಾನದಲ್ಲಿರೋದು ಸ್ವಲ್ಪ ಮಟ್ಟಿಗೆ ಅನುಕೂಲ ಅಂತಾನೆ ಹೇಳಬೇಕು. ಯಾಕೆ ಅಂದರೆ ಚತುರ್ಥ ಸ್ಥಾನದಲ್ಲಿ ಇದ್ದು ದಶಮ ಸ್ಥಾನವನ್ನು ನೋಡ್ತಾರೆ. ಹಾಗಾಗಿ ಸ್ವಲ್ಪ ಕಾರ್ಯದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಮೀನರಾಶಿಯವರಿಗೆ ಇರುತ್ತೆ. ಇನ್ನು ಮೀನರಾಶಿಯು ಚಿಂತನೆ ಮಾಡುವಾಗ ಜನ್ಮದಲ್ಲಿ ಶನಿ, ಜನ್ಮರಾಶಿಯಲ್ಲಿ ಶನಿ ಇದ್ದಾನೆ. ಮೀನರಾಶಿಯಲ್ಲಿ ಶನಿ ಇರೋದ್ರಿಂದ 7.5 ಒಂದು 7.5 ವರ್ಷಗಳ ಪೀರಿಯಡ್ ನಡೀತಾ ಇದೆ. ಹಾಗಾಗಿ ಮಧ್ಯಭಾಗದಲ್ಲಿ ಶನಿ ಇದ್ದಾನೆ. ಈಗ ಮುಂದೆ 2.5 ವರ್ಷ ಇರುತ್ತೆ, ಹಿಂದೆ 2 ವರ್ಷ ಆಗಿದೆ, ಮಧ್ಯದಲ್ಲಿ 2.5 ವರ್ಷ ಓಡಿತಾ ಇದೆ. ಅಂದರೆ ಸಾಮಾನ್ಯವಾಗಿ ಮಧ್ಯಭಾಗದ ಮಧ್ಯಮ ಶನಿ ಅಂತ ನಾವು ಹೇಳಬೇಕು. ಮತ್ತು ದ್ವಾದಶದಲ್ಲಿ ರಾಹು. ಹಾಗಾಗಿ ಸ್ವಲ್ಪ ಟೆನ್ಷನ್ ಜಾಸ್ತಿ, ಒತ್ತಡ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ, ಮಾನಸಿಕ ನೆಮ್ಮದಿ ಕಳ್ಕೊಳ್ಳುವಂಥ ಯೋಗ. ಏಕೆ ಅಂದರೆ ನಮ್ಮ ಬುದ್ಧಿ ಸ್ಥಾನವನ್ನು ಕೂಡ ನಾವು 12ನೇ ಮನೆಯಿಂದ ನಾವು ಅಳಿಬೇಕಾಗ್ತದನ್ನು ನೋಡುವಂಥ ಒಂದು ಚಿಂತನೆ ಇದೆ. ಹಾಗಾಗಿ ಅಂಥ ಒಂದು ಸಮಸ್ಯೆಗಳಾಗ್ಬೋದು. ಆರ್ಥಿಕವಾಗಿ ಸಮಸ್ಯೆ ತುಂಬ ಆಗ್ತದೆ. ಆರ್ಥಿಕ ಸಮಸ್ಯೆಯಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ, ಕೆಲವೊಂದು ವ್ಯವಹಾರಗಳಿಂದ ಪರಿಹಾರ ಆಗಬೇಕು. ಹಾಗೆ ಆರ್ಥಿಕ ಚಿಂತನೆಯನ್ನು ಮಾಡುವಾಗ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿಭಾಯಿಸಿಕೊಂಡು ಹೋಗುವಂಥ ಶಕ್ತಿ, ಆ ಸಾಮರ್ಥ್ಯವನ್ನು ಭಗವಂತ ಕೊಡ್ತಾನೆ ಎನ್ನುವಂಥ ನಂಬಿಕೆಯನ್ನು ಈ ಒಂದು ಮೀನರಾಶಿಯವರು ಇಟ್ಟುಕೊಂಡಿದ್ದಾರೆ. ಜೊತೆಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ದಯಾದಿಗಳು ಮತ್ತೊಂದು ಇನ್ನೊಂದು ಸಂಬಂಧಪಟ್ಟಂತೆ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಇವರಿಗೆ ಆ ರೀತಿ ತೊಂದರೆ ಆಗೋದಿಲ್ಲ, ಸರಿಗೂಡಿಸ್ಕೊಂಡು ಹೋಗುವಂಥ ಯೋಗ ಇದೆ. ಕೇಂದ್ರದಲ್ಲಿ ಗುರು ಇದ್ದಾನೆ, ಅವನು ಕರ್ಮಸ್ಥಾನವನ್ನು ನೋಡೋದ್ರಿಂದ ಅವನು ಕೈ ಬಿಡೋದಿಲ್ಲ ಅನ್ನುವಂಥ ನಂಬಿಕೆ ಮೀನರಾಶಿಯವರಿಗೆ ಇರ್ತದೆ. ಹಾಗಾಗಿ ಮೀನರಾಶಿಯವರದಾಯಿತು. ಅದಾದಮೇಲೆ ಚತುರ್ಥ ಭಾವ ಸ್ಥಾಪನೆ ಮಾಡಿ ಚತುರ್ಥ ಭಾವದಲ್ಲಿ ಗುರು ಇರೋದು. ಹಾಗಾಗಿ ತಾಯಿಯ ಆರೋಗ್ಯ, ತಂದೆಯ ಆರೋಗ್ಯ ಚೆನ್ನಾಗಿರುತ್ತೆ. ಮನೆ ಕಟ್ಟುವಂಥ ಯೋಗ, ಸೈಟು ಪ್ಲಾಟು ತೆಗೆದುಕೊಳ್ಳುವಂಥ ಯೋಗ ಕೂಡ ಇರುತ್ತೆ. ಕೃಷಿ ಜಮೀನನ್ನ ತೆಗೆದುಕೊಳ್ಳುವಂಥ ಯೋಗ ಇರುತ್ತೆ, ಮತ್ತು ಮಾರುವಂಥ ಯೋಗ ಕೂಡ ಈ ಒಂದು ಮೀನರಾಶಿಯವರಿಗೆ ಇರ್ತದೆ ಅನ್ನುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡುವಾಗ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತದೆ. ಓದಬೇಕು ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಮಕ್ಕಳನ್ನು ಯಾವ ರೀತಿ ವಿದ್ಯಾವಂತರನ್ನ ನಾವು ಮಾಡ್ತೀವಿ ಅನ್ನುವಂಥದ್ದು ಕೂಡ ಪಾಲಕರಿಗೆ ಸಂಬಂಧಪಟ್ಟ ವಿಚಾರ. ಹಾಗಾಗಿ ಪಾಲಕರು ಇದಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರು ಅವ್ರ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅವರಿಗೆ ವಿದ್ಯಾವಂತರ, ಬುದ್ಧಿವಂತರಾಗಿ, ಜ್ಞಾನವಂತರಾಗಿ ಚೆನ್ನಾಗಿ ಅವರನ್ನ ಸಮಾಜದಲ್ಲಿ ಇರಬೇಕು. ಅವ್ರು ನಾಳೆ ಒಳ್ಳೆ ಹುದ್ದೆಯಲ್ಲಿ ಇರಬೇಕಂದ್ರೆ ನೀವು ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ಮಾರ್ಗದರ್ಶನವನ್ನು ಮಾಡಬೇಕು. ಓದೋದ್ರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿದ್ರೆ ವಿದ್ಯಾವಂತರು ಒಳ್ಳೆ ವಿದ್ಯಾವಂತರಾಗ್ತಾರೆ, ಅದು ಕೂಡ ಒಳ್ಳೆಯದಾಗತ್ತೆ. ಮತ್ತು ಮೀನರಾಶಿಯವರಿಗೆ ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ತೀರ್ಥ ದೇವರ ದರ್ಶನ ಮಾಡ್ತಕ್ಕಂಥದ್ದು, ದಾನ ಧರ್ಮ ಕರ್ಮಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು, ಹೊರದೇಶ ಪ್ರಯಾಣ ಮಾಡ್ತಕ್ಕಂಥದ್ದು, ಸಮುದ್ರ ಸ್ನಾನ, ನದಿ ಸ್ನಾನ ಮಾಡ್ತಕ್ಕಂಥ ಯೋಗಗಳು ಕೂಡ ಈ ಒಂದು ಮೀನರಾಶಿಯವರಿಗೆ ಇರ್ತದೆ. ಅದು ಕೂಡ ತುಂಬ ಒಳ್ಳೆಯ ಶುಭಫಲಗಳು, ಏನೋ ಪೂರ್ವಪುಣ್ಯ ವೃದ್ಧಿಯಾಗುತ್ತೆ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಈ ಒಂದು ಮೀನರಾಶಿಯವರು. ಆರೋಗ್ಯ ಸಮಸ್ಯೆ ಬಂದರೆ ಆರೋಗ್ಯದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅಸಮಾಧಾನ ಇರುತ್ತೆ. ಈ ಗ್ಯಾಸ್ಟ್ರಿಕ್ಕು, ತಲೆನೋವು, ಮೈಕೈ ನೋವು, ಗಂಟು ನೋವು, ಸೊಂಟು ನೋವು, ಅದಾದಮೇಲೆ ENT ಪ್ರಾಬ್ಲಮ್ಮು, ಆಮೇಲೆ ಮೈಗ್ರೇನು, ಈ ಜಾಯಿಂಟ್ ಪೇನು, ಇವೆಲ್ಲ ಬರತಕ್ಕಂಥದ್ದು ತಾತ್ಕಾಲಿಕವಾಗಿ ಬಂದು ಹೋಗುವಂಥ ಸಾಧ್ಯತೆಗಳಿರುತ್ತೆ ಮೀನರಾಶಿಯವರಿಗೆ. ಅವರಿಗೆ ಜನ್ಮದಲ್ಲಿ ಶನಿ ಇರೋದ್ರಿಂದ ವಾತ ಪಿತ್ತ ಕಫಕ್ಕೆ ಸಂಬಂಧಪಟ್ಟಂಥ ಆರೋಗ್ಯದ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಇರುತ್ತೆ, ತಾತ್ಕಾಲಿಕವಾಗಿದ್ದು ಸರಿ ಹೋಗುತ್ತೆ. ಇನ್ನು ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುಧ್ವಂಸ ಆಗುವಂಥ ಯೋಗ ಇದೆ. ಅಂದರೆ ಷಷ್ಠದಲ್ಲಿ 6ನೇ ಮನೆಯಲ್ಲಿ ಕೇತು ಇದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಜಗಳ ರಗಳೆ ಸಂಬಂಧಪಟ್ಟ ಸಮಸ್ಯೆಗಳಾಗ್ತಾ ಇರುತ್ತೆ, ಅದು ಕೂಡ ಅವರಿಗೆ ಸಣ್ಣಪಟ್ಟ ತೊಂದರೆಗಳಿದೆ. ಸಪ್ತಮ ಸ್ಥಾನವನ್ನು ಚಿಂತನೆ ಮಾಡುವಾಗ ದಾಂಪತ್ಯ ಸ್ಥಾನ, ಅಂದರೆ ದಾಂಪತ್ಯ ಅಂತ ನಾವು ಹೇಳ್ತೀವಿ, ಅಲ್ಲೂ ಕೂಡ ಸಣ್ಣಪಟ್ಟ ಕಿರಿಕಿರಿ ಮನಸ್ತಾಪ ಇದ್ರೂ ಕೂಡ ಅಲ್ಲಿ ಕೂಡ ಅಂತ ತೊಂದರೆಗಳಾಗೋದಿಲ್ಲ ಅಂತ ನಾವು ಹೇಳ್ತೀವಿ. ಒಂದು ವೇಳೆ ಸಮಸ್ಯೆ ಇದ್ದರೆ ಕೋರ್ಟು ಕಚೇರಿ ವ್ಯಾಜ್ಯಗಳು ಮಾಡದೆ ಅವರವರ ಒಂದು ಕೂತು ಮಾತಾಡೋದ್ರಿಂದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಕೋರ್ಟಿಗೆ ಹೋದಿದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ರಾಜಿ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯವಾದ ವಿಚಾರವೇ ಆಗಿರುತ್ತೆ. ಇನ್ನು ಮತ್ತೆ ದೂರದೇಶ ಪ್ರಯಾಣ ಮಾಡುವಾಗ ತಾವು ಭಾಳ ಹುಷಾರಾಗಿರ್ಬೇಕಾಗತ್ತೆ. ಅಪಾಯಕಾರಿ ಜಾಗದಲ್ಲಿ ಹೋಗಬಾರ್ದು. ಊರು ಬಿಟ್ಟು ಹೊರಗಡೆ ನಾವು ದೂರದೇಶ ಪ್ರಯಾಣ ಮಾಡುವಾಗ, ಅದಾದಮೇಲೆ ನಾವು ನೀವೆಲ್ಲೋ ಒಂದು ಹೋಗ್ತೀರಾ, ಇಲ್ಲಿ ಯಾವುದೋ ಗುಡ್ಡಗಾಡು ಪ್ರದೇಶದಲ್ಲಿ ಹೋಗ್ತೀರಾ, ಟ್ರೆಕ್ಕಿಂಗ್ ಹೋಗ್ತೀರಾ, ಅದಾದಮೇಲೆ ನೀವೆಲ್ಲೋ ನದಿ ತೀರ ಹೋಗ್ತೀರಾ, ಸಮುದ್ರ ತೀರ ಹೋಗ್ತೀರಾ, ಅಲ್ಲಿ ಸಮುದ್ರ ತೀರದಲ್ಲಿ ನದಿ ತೀರದಲ್ಲಿ ಯಾವುದೋ ಗುಡ್ಡಗಾಡು ಪ್ರದೇಶದಲ್ಲಿ ಹೋಗುವಾಗ ನಾವು ಮತ್ತೆ ವೆಹಿಕಲನ್ನು ನೀವು ಚಾಲನೆ ಮಾಡುವಾಗ ಭಾಳ ಹುಷಾರಾಗಿರಬೇಕು. ಅಪಾಯಕಾರಿ ಜಾಗದಲ್ಲಿ ಹೋಗುವ ಜಾಗ್ರತೆ ವಹಿಸಬೇಕು ಈ ಒಂದು ಮೀನರಾಶಿಯವರು. ಕಾರಣ 6ರಲ್ಲಿ ಕೇತು, ರಾಶಿಯಲ್ಲಿ ಶನಿ ಇದ್ದಾರೆ. ಅದಕ್ಕೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ತೊಂದರೆ ಏನಿಲ್ಲ, ಅಪಾಯ ಏನೂ ಇಲ್ಲ, ಆದರೂ ಕೂಡ ಜಾಗ್ರತೆ ವಹಿಸಬೇಕು. ಇನ್ನು ಜಾಸ್ತಿ ಜಾಗ್ರತೆ ವಹಿಸೋದ್ರಿಂದ ಇನ್ನೂ ಸ್ವಲ್ಪ ಅನುಕೂಲ, ಸಣ್ಣ ಪುಟ್ಟ ತೊಂದರೆಗಳು ಬರಲ್ಲ ನಮಗೆ ಅಂತ ನಾವು ನಿಮಗೆ ಹೇಳಬಹುದು. ಇನ್ನು ಭಾಗ್ಯೋದಯ ಯಾವಾಗ ತಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಯಾವಾಗ ಸಿಗುತ್ತೆ, ಅಚೀವ್ಮೆಂಟ್ ಮಾಡಬೇಕು ಅಂದರೆ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ಅಂದರೆ ಗುರುವಿನ ಪೂರ್ಣ ಅನುಗ್ರಹ ಬರಬೇಕು. ಮೂರು ಬಲ ಬಂದ ಮೇಲೆ ಅಂದರೆ ಜೂನ್ ನಂತರದಲ್ಲಿ ಗುರುವಿನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಆಗುತ್ತೆ, ಜೀವನದಲ್ಲಿ ಯಶಸ್ಸು ಕೀರ್ತಿ ಲಾಭ ಸಿಗುತ್ತೆ. ಜೊತೆಗೆ ನೀವೊಂದು ರಾಜಕೀಯ ವ್ಯಕ್ತಿಗಳಾಗಿದ್ದರೆ ರಾಜಕೀಯದಲ್ಲಿ ಅನುಕೂಲ ಇರುತ್ತೆ, ಸಂಘ ಸಂಸ್ಥೆಗಳಿದ್ದರೆ ಅದರಲ್ಲೂ ಅನುಕೂಲ ಇರುತ್ತೆ. ನೀವೇನಾದರೂ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರೆ ಅದರಲ್ಲೂ ಅನುಕೂಲ ಇರುತ್ತೆ. ಇನ್ನು ನೀವು ಏನಾದ್ರು ಫೈನಾನ್ಸ್ ನಡೆಸ್ತಾ ಇದ್ದರೆ
ಅದು ಕೂಡ ಅನುಕೂಲ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಪಠ್ಯಪುಸ್ತಕವನ್ನು ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಅಂದರೆ ಅಂಥ ಸ್ಟೇಷನರೀಸ್ ಎಲ್ಲ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಹಾಲನ್ನು ವ್ಯಾಪಾರ ಮಾಡುವವರು, ನೀರನ್ನು ವ್ಯಾಪಾರ ಮಾಡುವವರು, ಹೋಟೆಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನ್ಯಾಯವಾದಿಗಳು, ಅಂಥವರಿಗೆಲ್ಲ ಶುಭಫಲಗಳಿದೆ. ಇನ್ನು ಪೆಟ್ರೋಲಿಯಂ ಕೆಲಸ ಮಾಡ್ತಕ್ಕಂಥ, ಪೆಟ್ರೋಲ್ಗೆ ಸಂಬಂಧಪಟ್ಟಂತೆ ಪೆಟ್ರೋಲ್ ಬಂಕ್ ಮಾಡ್ತಕ್ಕಂಥವ್ರು, ಇಂಡಸ್ಟ್ರಿ ಮಾಡ್ತಕ್ಕಂಥ ವ್ಯಕ್ತಿಗಳು, ಒಂದು ಆಯಿಲ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಸ್ಲೋ ಮೂಮೆಂಟ್ ಇದೆ, ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗಾಗಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ ಒಳ್ಳೆಯದಿದೆ. ಮತ್ತು ಮಾಧ್ಯಮದಲ್ಲಿರ್ತಕ್ಕಂಥವ್ರು, ಪತ್ರಿಕಾ ಮಾಧ್ಯಮದಲ್ಲಿರ್ತಕ್ಕಂಥದ್ದು, ಮತ್ತು ಸಿನಿಮಾ ರಂಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಮೀಡಿಯಾದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಅವೆಲ್ಲೂ ಕೂಡ ಒಳ್ಳೆಯ ಫಲಗಳು ಜಾಸ್ತಿ. ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಮಧ್ಯಮ ಫಲ ಅಂತ ಹೇಳಬೇಕು ಮೀನರಾಶಿಯವರಿಗೆ. ಆದರೆ ಶನಿ ಒಂದು ಕಟ್ಟದಿಂದ, ಅಂದರೆ ಶನಿ ಜನ್ಮರಾಶಿಯಲ್ಲಿರೋದು ಸ್ವಲ್ಪ ಮಟ್ಟಿಗೆ ಸ್ಲೋ ಮೂಮೆಂಟ್ ಇರುತ್ತೆ, ಆದರೂ ಕೆಲಸ ಆಗುತ್ತೆ ಅಂತ ಹೇಳಬೇಕು. ಮತ್ತು ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದೇ ಪರಿಹಾರ ಅಂತಲ್ಲ, ಬೇರೆ ಪರಿಹಾರ ಹೇಳುತ್ತೆ. ನಮ್ಮ ಯೋಚನೆ ಒಂದು ವಿಶೇಷವಾಗಿ ಧನಾತ್ಮಕವಾಗಿ ಚಿಂತನೆ ಮಾಡಬೇಕು. ಒಳ್ಳೆ ಯೋಚನೆ ಮಾಡಿಕೊಂಡು ಒಳ್ಳೆ ಮನಸ್ಸಿನ ನಾವು ಏನೇ ಕೆಲಸ ಮಾಡಿದ್ರೆ ದೇವರು ಕೈ ಹಿಡಿತಾನೆ ಅಂತ ನಂಬಿಕೆ, ಒಂದು ಭಾವನೆ ಇರತಕ್ಕಂಥ ವ್ಯಕ್ತಿಗಳು ನಾವು ಆಗಿರೋದ್ರಿಂದ, ನಾವು ಆ ಒಂದು ನಿಟ್ಟಿನಲ್ಲಿ ನಾವು ಹೋದರೆ, ಅಂದರೆ ಆ ಒಟ್ಟಿನಲ್ಲಿ ನೀವು ಹೋದರೆ ನಿಮ್ಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಅಂಥ ಒಂದು ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿ ಇಟ್ಕೊಳ್ಳೋದು, ಚೆನ್ನಾಗಿ ಬಿಡೋದು ನಿಮ್ಮ ರಾಶಿಯವರಿಗೂ ಸಂಬಂಧಪಡುತ್ತೆ. ಮತ್ತು ಆ ಒಂದು ಗ್ರಹಗಳ ಬಲ ಕೂಡ ಮಧ್ಯಮವಾಗಿದೆ. ಹಾಗಾಗಿ ಭಾಳ ಜಾಗ್ರತೆಯಿಂದ ಇರಬೇಕು. ಜೊತೆಗೆ ಮೀನರಾಶಿಯವರಿಗೆ ಏನೋ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ನಿಮಗೆ ಏನಾದ್ರು ತೊಂದರೆ ಇದ್ದರೆ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿಕೊಂಡು, ದಶಾಭುಕ್ತಿ ಚೆನ್ನಾಗಿದ್ದರೆ, ಯೋಗ ಚೆನ್ನಾಗಿದ್ದ ತೊಂದರೆಗಳು, ಕಷ್ಟಗಳು ಯಾವುದು ಬರೋದಿಲ್ಲ, ಇನ್ನೂ ತುಂಬ ಚೆನ್ನಾಗಿರ್ಬೋದು. ನೀವು ಒಂದು ವೇಳೆ ನಿಮಗೆ ತೊಂದರೆ ಇದೆ ಅಂತ ಅನಿಸಿದ್ರೆ ಹತ್ತಿರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ 9 ಸೋಮವಾರ ದಿವಸ ಬಿಲ್ಲೋಪತ್ರೆಯಿಂದ ಅರ್ಚನೆ, ಕ್ಷೀರಾಭಿಷೇಕವನ್ನು ಮಾಡೋದ್ರಿಂದ ನಿಮ್ಮ ಕಷ್ಟ, ನಷ್ಟ, ದುಃಖ ಎಲ್ಲ ಪರಿಹಾರ ಹೊಂದಿ ಸುಖ, ಶಾಂತಿ, ಸಮೃದ್ಧಿ, ವಸ್ತುವಾನ ಧನಕನಕಾದೇಶ್ವರಗಳ ಮನೆಯಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.